ರಾಜ್ಯದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವಂತ ಜಿಲ್ಲೆ ಅಂತಂದ್ರೆ ಅದು ಕೋಲಾರ. ಬಟ್ ಇಲ್ಲಿನ ಮಾವುಗಳಿಗೆ ಆಂಧ್ರದಲ್ಲಿ ನಿರ್ಬಂಧ ಹೇರಿರೋದ್ರಿಂದ ಸಹಜವಾಗಿ ರೈತರು ಈಗ ಕಂಗಾಲಾಗಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮಾವು ಬೆಲೆ ಕುಸಿತ ಕೂಡ ಆಗಿದೆ. ಇದರಿಂದ ಅನ್ನದಾತರು ಕಂಗಾಲಾಗಿ ಹೋಗಿರೋದು. ಕಳೆದ 10 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು ಕೂಡ ಯಾರು ಸ್ಪಂದಿಸ್ತಾ ಇಲ್ಲ, ಏನು ಪ್ರಯೋಜನ ಆಗ್ಲಿಲ್ಲ. ಹಿಂಗಾಗಿ ರೈತರು ಇವತ್ತು ಬಂದ್ ಮಾಡಿ ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ರೈತರ ಬೇಡಿಕೆ ಏನು ನೋಡಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ರಾಜ್ಯದಲ್ಲೇ ಅತಿ ಹೆಚ್ಚು ಮಾವು ಬೆಳೆಯುವ ಪ್ರದೇಶ. ಇಲ್ಲಿ ಬರೋಬ್ಬರಿ 39,000 ಹೆಕ್ಟೇರ್ ಪ್ರದೇಶದಲ್ಲಿ ಪ್ರಸಕ್ತ ವರ್ಷ ಮಾವು ಬೆಳೆಯಲಾಗಿತ್ತು. 1 ಲಕ್ಷಕ್ಕೂ ಅಧಿಕ ಕುಟುಂಬಗಳು ವಾರ್ಷಿಕ ಮಾವು ಬೆಳೆಯ ವರಮಾನವನ್ನೇ ಅವಲಂಬಿಸಿವೆ. ಆದರೆ ಈ ವರ್ಷ ತಾಪಮಾನ ಏರಿಕೆ, ಆಲಿಕಲ್ಲು ಮಳೆ, ರೋಗಬಾಧೆ ಈಗಾಗಲೇ 35% ಮಾವು ಬೆಳೆಯನ್ನ ನಾಶ ಮಾಡಿತ್ತು. ಇಳುವರಿಯೂ 40% ಕುಂಠಿತವಾಗಿತ್ತು. ಫಸಲು ಕುಸಿತದಿಂದ ಬೇಡಿಕೆ ಹೆಚ್ಚಿ ಇರೋ ಬೆಳೆಗಾದರೂ ಭರ್ಜರಿ ಬೆಲೆ ನಿರೀಕ್ಷೆಯಲ್ಲಿದ್ರು. ಆದರೆ ಎಲ್ಲಾ ಲೆಕ್ಕಾಚಾರ ತಲೆಕೆಳಗಾಗಿದೆ. ಕುಸಿದ ಮಾವು ಬೆಲೆ, ಬೆಳೆಗಾರರು ಕಂಗಾಲು. ಬೆಂಬಲ ಬೆಲೆಗಾಗಿ ಶ್ರೀನಿವಾಸಪುರ ಬಂದ್. ಸದ್ಯ ಶ್ರೀನಿವಾಸಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬಾದಾಮಿ ತಳಿಯ ಮಾವು ಕೆಜಿಗೆ 15 ರೂಪಾಯಿಗೆ ಮಾರಾಟವಾಗ್ತಿದೆ. ಉಳಿದೆಲ್ಲ ತಳಿಯ ಮಾವಿಗೆ ಕನಿಷ್ಠ ಕೆಜಿಗೆ 3 ರೂಪಾಯಿ ಸಿಗೋದು ಕಷ್ಟ. ಹೀಗಾಗಿ ಕೆಜಿಗೆ ಕನಿಷ್ಠ 10 ರಿಂದ 15 ರೂಪಾಯಿ ಬೆಂಬಲ ಬೆಲೆ ಘೋಷಿಸುವಂತೆ ಕಳೆದ 10 ದಿನದಿಂದಲೂ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಲೇ ಇದ್ದಾರೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬಂದ್ ಮಾಡಿ ಹೋರಾಟ ತೀವ್ರಗೊಳಿಸಿದ್ದಾರೆ. ಬೆಳಿಗ್ಗೆ 6 ರಿಂದಲೇ ಬಂದ್ ಶುರುವಾಗಿದ್ದು ಸಂಜೆ 6 ಗಂಟೆವರೆಗೂ ಹೋರಾಟ ನಡೆಯಲಿದೆ. ಒಂದು ವೇಳೆ ಬೇಡಿಕೆ ಈಡೇರಿಸದೆ ಹೋದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ಹೋರಾಟಗಾರರು ತೀರ್ಮಾನಿಸಿದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ನಮ್ಮ ರಾಜ್ಯದಲ್ಲಿ, ಅವರು ಕೂಡಲೇ ಇದರ ಬಗ್ಗೆ ಎಚ್ಚೆತ್ಕೊಂಡು ಈ ರೈತರ ಸಂಕಷ್ಟಕ್ಕೆ ಮತ್ತು ಅವರು ಯಾವುದೇ ರೀತಿಯಾದಂಥ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಮೊದಲು ಬಂದು ಅವರಿಗೆ ಸಾಥ್ ಕೊಡಬೇಕು ಮತ್ತು ಬೆಂಬಲ ಬೆಲೆ ಸೂಚನೆ ಘೋಷಿಸಬೇಕು. ಮಾವು ಬೆಳೆಗಾರಕ್ಕೆ ಅನುಕೂಲ ಸಿಗಬೇಕು. ಅದ್ರವರೆಗೂ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ. ಉಸ್ತುವಾರಿ ಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುವಂತಾಗಬೇಕು. ಇಲ್ಲದಿದ್ದಲ್ಲಿ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಮಾಡಬೇಕಾಗುತ್ತೆ ಹಾಗೂ ಜಿಲ್ಲಾ ಮತ್ತು ರಾಜ್ಯ ಬಂದ್ಗೆ ಕರೆಯನ್ನು ಕೊಡಬೇಕಾಗುತ್ತದೆ. ಈಗ ಮಾವು ಬೆಳೆಗಾರರು ತುಂಬ ಸಂಕಷ್ಟದಲ್ಲಿದ್ದಾರೆ. ದಯವಿಟ್ಟು ಸರ್ಕಾರ ಎದ್ದು ಬಂದು ಮಾವು ಬೆಳೆಗಾರರ ನೆರವಿಗೆ ಬರಬೇಕು ಅಂತ ಹೇಳಿ. ಪಕ್ಕದ ಆಂಧ್ರದಲ್ಲಿ ಮಾವು ಬೆಲೆ ಕುಸಿತದಿಂದ ಈಗಾಗಲೇ ಅಲ್ಲಿನ ಸರ್ಕಾರ ಕೆಜಿಗೆ 12 ರೂಪಾಯಿ ಬೆಂಬಲ ಬೆಲೆ ಘೋಷಿಸಿದೆ. ರಾಜ್ಯ ಸರ್ಕಾರ ಮಾತ್ರ ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಇದಕ್ಕೆ ಕ್ಯಾರೆ ಅಂತಿಲ್ಲ. ಜಿಲ್ಲಾಧಿಕಾರಿಗಳು ಬೆಂಬಲ ಬೆಲೆ ಘೋಷಿಸಲು ಮನವಿಯನ್ನ ರಾಜ್ಯ ಸರ್ಕಾರಕ್ಕೆ ರವಾನಿಸಿದ್ದಾರೆ. ಆದರೆ ಸರ್ಕಾರದಿಂದ ಇನ್ನೂ ಪ್ರತಿಕ್ರಿಯೆ ಸಿಕ್ಕಿಲ್ಲ. ನಾವು ಸರ್ಕಾರಕ್ಕೆ ನಮ್ಮ ಜಿಲ್ಲೆಯ ರೈತರ ಮನವಿ ಮತ್ತು ಆಗ್ರಹ ಏನಿದೆ ಅದನ್ನು ಪರಿಗಣಿಸಿ ಬೆಂಬಲ ಬೆಲೆ ಕೊಡುವ ಬಗ್ಗೆ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿದ್ದೀವಿ. ಆ ಪ್ರಸ್ತಾವನೆ ಈಗ ಸರ್ಕಾರದ ಪರಿಶೀಲನೆ ಮತ್ತು ಅದರ ಹಂತದಲ್ಲಿದೆ, ಪರಿಶೀಲನೆ ಹಂತದಲ್ಲಿ ಇದೆ. ಏನಂದ್ರೆ ಸರ್ಕಾರದ ಪರಿಶೀಲನೆಯ ಹಂತದಲ್ಲಿರೋದ್ರಿಂದ ಪ್ರಸ್ತಾವನೆ ಈ ಹಂತದಲ್ಲಿ ಬಂದ್ ಮಾಡೋದು ಅಷ್ಟು ಸೂಕ್ತವಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಇನ್ನು ರಾಜ್ಯದ ತೋತಾಪುರಿ ಮಾವು ಸಾಗಾಣಿಕೆಗೆ ಆಂಧ್ರದ ಚಿತ್ತೂರು ಜಿಲ್ಲಾಡಳಿತ ತಡೆ ನೀಡಿತ್ತು. ಈ ಆದೇಶ ಹಿಂಪಡೆಯುವಂತೆ ಸಿಎಂ ಸೂಚನೆ ಮೇರೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಆಂಧ್ರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ಇದು ಇಲ್ಲಿನ ರೈತರಿಗೆ ಕೊಂಚ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಇದರ ಜೊತೆಗೆ ರಾಜ್ಯ ಸರ್ಕಾರ ಕೂಡಲೇ ಬೆಂಬಲ ಬೆಲೆ ಕೂಡ ಘೋಷಿಸಲಿ ಎಂದು ರೈತರು ಒತ್ತಾಯಿಸುತ್ತಿದ್ದಾರೆ. ರಘುರಾಜ್, ನ್ಯೂಸ್ 18, ಕೋಲಾರ.